ನಮ್ಮ ಮದುವೆ ಕುಪಪುತ್ರ ಮಂಡಲಿಕ್ಕೆ ಜೈ ಒಂದೇ ಮಾತರಂ ಜೈ ಹಿಂದ್. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಾರಾಯಣ ನಾರಾಯಣ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆಯುವೆ ದೇವ ನಾರಾಯಣ ನಾರಾಯಣ. ಅರಿತು ಬೆರೆತು ನೆನೆಯುವೆ ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಾರಾಯಣ ನಾರಾಯಣ. ಕಪಟ ನಾಟಕ ಸೂತ್ರಧಾರೆ ಕೃಷ್ಣ ಕಪಟ ನಾಟಕ ಸೂತ್ರಧಾರೆ ನಾನಾ ವೇದದ ದಾನವಿಹಾರಿ ನಾರಾಯಣ ನಾರಾಯಣ. ಕಪಟ ನಾಟಕ ಸೂತ್ರಧಾರಿ ನಾನಾ ವೇದದ ಗಾನವಿಹಾರಿ ಆನಂದವೋ ಮನ ಕಾನಂದವೋ ನಾರಾಯಣ ನಾರಾಯಣ. ಆನಂದವೋ ಮನ ಕಾನಂದವೋ ವಿನಯ ಲೀಲಾ ನಾರಾಯಣ ನಾರಾಯಣ. ವಿನಯ ಲೀಲಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಾರಾಯಣ 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 ನಾರಾಯಣ. ಶಾಂತಕಾಲ ನಿಜಮ ಗೋಚರ ನಾರಾಯಣ ನಾರಾಯಣ. ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ನಾರಾಯಣ ನಾರಾಯಣ. ಶಾಂತಕಾರ ನಿಗಮ ಗೋಚರ ಆನಂದವೋ ಮನ ಕಾನಂದವೋ ಆನಂದವೋ ಮನ ಕಾನಂದವೋ ವಿನಯ ಲೀಲಾ ನಾರಾಯಣ ನಾರಾಯಣ. ವಿನಯ ಲೀಲಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆಯುವೆ ದೇವ ನಾರಾಯಣ ನಾರಾಯಣ. ಅರಿತು ಬೆರೆತು ನೆನೆಯುವೆ ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಾರಾಯಣ ನಾರಾಯಣ. ಪರಮಾತ್ಮನ ಲೀಲೆಯು
ಎಷ್ಟು ಅದ್ಭುತವಾದದ್ದು! ನಾರಾಯಣ ನಾರಾಯಣ. ಪರಮಾತ್ಮನ ಅನುದಾರಣೆಯಿಂದ ಸಕಲ ಲೋಕವನ್ನು ಸಂಚರಿಸಿಕೊಂಡು ಬಂದನಾದರೂ ಎಲ್ಲಿಯೂ ಒಂದು ಚಾಡಿಯೂ ದೊರಕಲಿಲ್ಲವಲ್ಲ. ನಾರಾಯಣ ನಾರಾಯಣ. ನಾನು ದಿನಕ್ಕೊಂದು ಚಾಡಿಯನ್ನು ಹೇಳದಿದ್ದರೆ ನನ್ನ ಮನಸ್ಸೇ ಅಲ್ಲೋಲ ಕಲ್ಲೋಲವಾಗುತ್ತಿರುವುದು. ನಾರಾಯಣ ನಾರಾಯಣ. ನಾನು ಯಾರಿಗೆ ಚಾಡಿಯನ್ನು ಹೇಳಲಿ? ಓಹೋ, ಈಗ ತಿಳಿಯಿತು. ಸೌರಾಷ್ಟ್ರ ನಗರದಲ್ಲಿ ಕಾಶಿರಾಜನ ಹೆಣ್ಣು ಮಕ್ಕಳಿಲ್ಲದೆ ರಾಜ ರಾಣಿಯರು ಬಹಳ ದುಃಖದಲ್ಲಿರುವರು. ನಾನೀಗಲೇ ಕಾಶಿರಾಜನ ಬಳಿಗೆ ಹೋಗಿ ಪಾರ್ವತಿ ವರಪ್ರಸಾದದಿಂದ ಒಂದು ಹೆಣ್ಣು ಮಗುವಾಗುವಂತೆ ಕಲ್ಪಿಸಿ ಆ ಹೆಣ್ಣು ಮಗುವಿನಿಂದಲೇ ದುರಾಂಕಾರದಿಂದ ಮೆರೆಯುತ್ತಿರುವ ಜರಾಸಂಧ, ಶಿಶುಪಾಲ, ದಂತವಕ್ರ ಮತ್ತು ಚಂಡಾಸುರನೆಂಬ ದೈತ್ಯ ದಾನವರನ್ನು ಸಂಹಾರವಾಗುವಂತೆನೋ ಮಾಡಿ ನನ್ನ ಕಣ್ಣಾರ ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ನಾನೀಗಲೇ ಕಾಶಿರಾಜನ ಬಳಿಗೆ ಹೋಗಿ ಬರುವೆನು. ನಾರಾಯಣ ನಾರಾಯಣ. ಕಾಲಕ್ಕೆ
ಶತ್ರುಭೂಪರು ವೈಶ್ಯ ಶೂದ್ರರು ಶತ್ರುಭೂಪರು ವೈಶ್ಯ ಶೂದ್ರರು ನಿತ್ಯ ಹರಿಯ ಶತ್ರುಭೂಪರು ವೈಶ್ಯ ಶೂದ್ರರು ನಿತ್ಯ ಹರಿಯ ಸಮರಿಹರು ರಾಜ್ಯ ಮಂತ್ರಿ ಸೈನ್ಯಾಧೀಶರೇ ಮಂತ್ರಿ ಮಂತ್ರಿ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸದಾ ಶ್ರೀಹರಿಯ ಸೇವೆಯಲ್ಲಿ ನಿರತರಾಗಿರುವರೆ. ಅದು ಅಲ್ಲದೆ ಬ್ರಾಹ್ಮಣರು, ವೈಶ್ಯರು, ಶೂದ್ರರು, ತ್ರಿಭುವನೈಕ್ಯ ಸಂಪನ್ನರು ಮತ್ತು 56 ದೇಶದ ಮಹಾರಥಿಕರು ನಮ್ಮ ಭಯಕ್ಕೆ ಹೆದರಿ ಬೆದರಿ ಅಂಜಿ ಮತ್ತು ರತ್ನದ ಹಾಯಾ ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಿರುವರು ಅಥವಾ ಇಲ್ಲವೋ ಅದನ್ನು ತಿಳಿಸು ಮಂತ್ರಿ. ಅಪ್ಪಣೆ ಮಹಾಪ್ರಭು. ಆಲಿಸಿ ಕೇಳಿರಿ ಮಹಾರಾಜ, ಆಲಿಸಿ ಕೇಳಿರಿ ಮಹಾರಾಜ, ನಮ್ಮ ದೇಶದ ವಿವರವನ್ನೆಲ್ಲ ಮಹಾಪ್ರಭು. ಮಹಾಪ್ರಭು, ಮಂತ್ರಿ ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಅದು ಅಲ್ಲದೆ ನಿಮ್ಮ ಬಯಕೆ ಶತ್ರು ರಾಜರು ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವರು. ಮಂತ್ರಿ ಒಂದೇನಪ್ಪಣೆ ಮಹಾಪ್ರಭು. ಮಂತ್ರಿ, ನಿನ್ನಂತಹ ಮಂತ್ರಿಯು ನನ್ನ ರಾಜ್ಯದಲ್ಲಿರುವಾಗ ನಮಗೆ ಭಯವೆಂದರೇನು? ಮಂತ್ರಿ, ನಿನ್ನ ಪೀಠವನ್ನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಶರೇ, ಮಹಾಪ್ರಭು, ನಿಮ್ಮ ಸೇನಾ ಬಲವನ್ನು ಯಾವ ರೀತಿ ಇಟ್ಟಿರುವಿರಿ ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಧರಣಿಪಿ ಬಿಡು ಬಿಡು ಚಿಂತೆಯ, ಕಡಿದು ಮುರಿಳಿಪೆ ವೈರಿಯ, ಧರಣಿಪಿ ಬಿಡು ಬಿಡು ಚಿಂತೆಯ. ಧರಣಿಪಿ ಬಿಡು ಬಿಡು ಚಿಂತೆಯ, ಕಡಿದು ಮುರಿಳಿಪೆ ವೈರಿಯ, ಧರಣಿಪಿ ಬಿಡು ಬಿಡು ಚಿಂತೆಯ. ಮೀರಿ ಮೆರೆಯುವ ವೈರಿ ಗರ್ವವ, ಮೀರಿ ಮೆರೆಯುವ ವೈರಿ ಗರ್ವ, ದಾರಿಗೆಲ್ಲು ದೇಶಿರಗಳನ್ನೆಲ್ಲ, ದಾರಿಗೆಲ್ಲು ದೇಶಿರಗಳನ್ನೆಲ್ಲ, ಅದವರ ಮತವನ್ನು ಮುರಿಯುವೆನೀಗ, ಅದವರ ಮತವನ್ನು ಮುರಿಯುವೆನೀಗ. ಧರಣಿಪೆ ಬಿಡು ಬಿಡು ಚಿಂತೆಯ, ಧರಣಿಪೆ ಬಿಡು ಬಿಡು ಚಿಂತೆಯ, ಧರಣಿಪೆ ಬಿಡು ಬಿಡು ಚಿಂತೆಯ.
ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆನೆಂದರೆ ಸಿಂಹನನ್ನ ಕಂಡ ಆನೆಯಂತೆ, ಗರುಡನನ್ನ ಕಂಡ ಸರ್ಪದಂತೆ ಹೆದರಿ ಬೆದರಿ ದಿಕ್ಕು ದಿಕ್ಕುಗಳಿಗೆ ಓಡಿ ಹೋಗುತ್ತಿರುವರು. ಮುಂದೇನಪ್ಪಣೆ ಮಹಾಪ್ರಭು? ಭಯ ಸೈನ್ಯಾಧೀಕ್ಷರೇ, ನಿಮ್ಮಂತಹ ಸೈನ್ಯಾಧೀಕ್ಷರು ನಮ್ಮ ರಾಜ್ಯದಲ್ಲಿರುವಾಗ ನಮಗೆ ಭಯವೆಂದರೇನು? ಸೈನ್ಯಾಧೀಕ್ಷರೇ, ನಿಮ್ಮ ಪೀಠವನ್ನು ಮಂಡಿಸಿ. ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು, ಯಾರು ಸಮರು ಎನಗೆ, ಯಾರು ಸಮರು ಎನಗೆ. ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು, ಯಾರು ಸಮರು ಎನಗೆ, ಅರೆ ಯಾರು ಸಮರು ಎನಗೆ. ವಿಭವ ಕಿಂತು ಸುರ ವಿಭವಕ್ಕೆ ಸಾಗೆ. ಸೈನ್ಯಾಧೀಕ್ಷರೇ. ವಿಭವ ಕಿಂತು ಸುರ ವಿಭವಕ್ಕೆ ಸಾಗೆ. ವಿಭವನದೊಳಗೆ ಸರಿ ಸಮರಿಹರೆ. ವಿಭವನದೊಳಗೆ ಸರಿ ಸಮರಿಹರೆ. ಹಿಮ್ಮಯ ಫಲದೊಳ್ ನೆರೆಯುವೆನೀಗ. ಮಂತ್ರಿ ಸೈನ್ಯಾಧೀಶರೇ. ಹಿಮ್ಮಯ ಫಲದೊಳ್ ನೆರೆಯುವೆನೀಗ. ಹಾರು ಸಮರು ಎನಗೆ, ನರೆಯೋಳ್ ಹಾರು ಸಮರು ಎನಗೆ. ಹಾರು ಸಮರು ಎನಗೆ, ನರೆಯೋಳ್ ಹಾರು ಸಮರು ಎನಗೆ. ಭಲೆ ಭಲೆ ಮಂತ್ರಿ ಸೈನ್ಯಾಧೀಕ್ಷರೇ, ನಿಮ್ಮಂತಹ ವೀರರು ಶೂರರು ಹೇ ನನ್ನ ಸೌರಾಷ್ಟ್ರ ರಾಜ್ಯದಲ್ಲಿರುವಾಗ ನಮಗೆ ಭಯವೆಂದರೇನು? ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು, ನಿಮ್ಮ ಪೀಠವನ್ನು ಮಂಡಿಸಿ. ಹಾಗೆ ಮಹಾಪ್ರಭು. ಮಂತ್ರಿ ಮಹಾಪ್ರಭು, ಈಗ ನನ್ನದೊಂದು ವಿಚಾರ. ಈ ದಿನ ನನ್ನ ದೇವಿಯಾದ ಕಮಲಾವತಿಯು ಮಂಗಳಗೌರಿ ವ್ರತ ಪೂಜೆ ಮಾಡುತ್ತಿರುವಳು. ನಾನು ವ್ರತ ಪೂಜೆಗೆ ಹೋಗಬೇಕಾಗಿದೆ. ನಾನು ಬರುವ ತನಕ ಸಮಸ್ತ ರಾಜ್ಯ ಪರಿವಾರವನ್ನು ನೀವೇ ಕ್ಷೇಮದಿಂದ ನೋಡಿಕೊಳ್ಳಿ. ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು, ನಾನಿನ್ನು ಬರುವೆನು. ಜಯ ಜಗದೀಶ್ವರಿ ಪರಮೇಶ್ವರಿ, ಜಯ ಜಗದೀಶ್ವರಿ ಪರಮೇಶ್ವರಿ, ಓಂಕಾರಿ ಶ್ರೀ ಗೌರಿ ಮಾಯಿ ಮಾಂ ಶಂಕರಿ, ಓಂಕಾರಿ ಶ್ರೀ ಗೌರಿ ಮಾಯಿ ಮಾಂ ಶಂಕರಿ, ಜಯ ಜಗದೀಶ್ವರಿ ಪರಮೇಶ್ವರಿ. ಆದಿಯಳುದಿಸಿ ಮೇದಿನಿಯೋಳ್ ನೆನೆಸಿ, ಆದಿಯಳುದಿಸಿ ಮೇದಿನಿಯೋಳ್ ನೆನೆಸಿ, ಅರೆ ಹೃದಯದಿ ನೆನೆಸಿ ಆದಿಶಕ್ತಿ ನೆನೆಸಿ, ಅರೆ ಹೃದಯದಿ ನೆನೆಸಿ ಆದಿಶಕ್ತಿ ಬನಶಂಕರಿ ಅಭಯಂಕರಿ, ಬನಶಂಕರಿ ಅಭಯಂಕರಿ. ಕುಣಿಯೇ ತಣಿಯೇ ಮನ ಮಾತಡಿಸೆ, ಕುಣಿಯೇ ತಣಿಯೇ ಮನ ಮಾತಡಿಸೆ, ಮೋಕ್ಷದಿ ಪಾಲಿಸಮ್ಮ ಜಯ ಜಗದೀಶ್ವರಿ ಪರಮೇಶ್ವರಿ, ಪರಮೇಶ್ವರಿ ಪರಮೇಶ್ವರಿ. ತಾಯಿ ಜಗದಾಂಬ ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ಈ ಭಕ್ತಳನ್ನು ಕೈ ಬಿಡದೆ ಕಾಪಾಡು ತಾಯಿ, ಕಾಪಾಡು. ಹಾಗೂ ಈ ನಮ್ಮ ನಾಡಿನಲ್ಲಿ ಹೆಣ್ಣು ಮಕ್ಕಳ ಭಾಗವಿಲ್ಲವೆಂದು ಬಂಜೆ ಎಂದು ನನ್ನ ಹಾಡಿಕೊಳ್ಳುತ್ತಿರುವ ತಾಯಿ, ಹೇಗಾದ್ರೂ ಮಾಡಿ ನನಗೆ ಪುತ್ರಿ ಭಾಗ್ಯವನ್ನು ಕರುಣಿಸಬೇಕೆಂದು ಇದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಮಾತಾ. ಕಮಲಾವತಿ, ಕಮಲಾವತಿ ಎಲ್ಲಿರುವೆ? ಓಹೋ,
ಓ, ಇಲ್ಲಿರುವೆಯಾ? ಕಮಲಾವತಿ ಕಮಲಾವತಿ, ಮಂಗಳಗೌರಿ ವ್ರತ ಪೂಜೆಯು ಮುಗಿದು ಹೋಯಿತೆ ದೇವಿ. ಪ್ರಾಣೇಶ್ವರ, ಇದು ನಮಸ್ಕರಿಸುವೆನು ನಿನಗೆ ಸ್ವಾಮಿ. ಮಂಗಳವಾಗಲಿ ದೇವಿ. ಹೌದು ಪ್ರಾಣೇಶ್ವರ, ನೀವು ಬರುವುದು ವೇಳೆ ಆಯ್ತಲ್ಲ, ಅದಕ್ಕಾಗಿ ಗೌರಿ ದೇವ ವ್ರತವನ್ನು ಮುಗಿಸಿದನು ಸ್ವಾಮಿ. ಕಮಲಾವತಿ, ಸ್ವಾಮಿ, ಅದು ಹಾಗಿರಲಿ. ನಿನ್ನ ಮುಖವು ಕಮಲದ ಹೂವಿನಂತೆ ಬಾಡಿರಲು ಕಾರಣವೇನು ದೇವಿ? ಸ್ವಾಮಿ, ನನ್ನ ಮನಸ್ಸಿನ ಚಿಂತೆಯನ್ನು ಎನ್ನುತ್ತಾನೆ ಹೇಳಲಿ. ಈ ಪುರದ ಜನರೆಲ್ಲರೂ ಹೆಣ್ಣು ಮಕ್ಕಳ ಭಾಗ್ಯವಿಲ್ಲವೆಂದು ಬಂಜೆಯನ್ನು ನನ್ನ ಆಡಿಕೊಳ್ಳುತ್ತಿರುವರು ಸ್ವಾಮಿ. ಹೀಗಿರಬೇಕಾದ್ರೆ ನಾನು ಬದುಕಿ ಪ್ರಯೋಜನವಾದ್ರೆ ಏನು ಪ್ರಾಣೇಶ್ವರ, ಏನು? ದೇವಿ, ಇಂತಹ ಅಪನಿಂದನಿಂದ ನೀನು ಅಳುತ್ತಿರುವುದನ್ನು ನಾನು ನೋಡಲಾರೆ ದೇವಿ. ದೇವಿ, ಅಯ್ಯೋ, ಸುಖದಿಂದಿರುವ ಸಮಯದಲ್ಲಿ ಇಂತಹ ಅಪನಿಂದನಿಂದ ನೀನು ಅಳುವುದನ್ನು ನಾನು ಕೇಳಲಾರೆನು ದೇವಿ, ಕೇಳಲಾರೆನು. ಹೌದು ಪ್ರಾಣೇಶ್ವರ, ಹೆಣ್ಣು ಮಕ್ಕಳ ಭಾಗ್ಯವಿಲ್ಲದ ಮೇಲೆ ನಾನು ಬದುಕಿ ಪ್ರಯೋಜನವಾದ್ರೆ ಏನು ಸ್ವಾಮಿ? ನಾವೇನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸಲ್ಲವೇ ಸ್ವಾಮಿ? ಕಮಲಾವತಿ, ಹಾಗೆ ಆಗಲಿ ಕಮಲಾವತಿ. ನಿಂದನೆಯನ್ನು ಕೇಳಲಾರೆನು ಈಗರೆಯೋ ಜೀವಿಪುದೆಂತೂ ಇದೆಯೇ? ಮಕ್ಕಳಿಲ್ಲದ ಮನೆಯೂ ಅಕ್ಕಿಲ್ಲದ ವನವೂ ದಿಕ್ಕಿಲ್ಲದ ಸಂಸಾರಕ್ಕೆ ಚೋರನು ತೆರಳಿದ ತೆರದಿ ಹೌದು ವಿಜಾದೇವಿ, ದೇವರಿಲ್ಲದ ದೇಗುಲ, ಹೆಣ್ಣು ಮಕ್ಕಳಿಲ್ಲದ ಮನೆಯು ಈ ರಾಜ್ಯಕ್ಕೆ ಶೋಭಿತವಾಗಿ ಕಾಣುವುದಿಲ್ಲ. ಅಯ್ಯೋ, ಈ ವಿಚಾರವನ್ನು ಕೇಳುತ್ತಿದ್ದರೆ ನನ್ನ ಹೃದಯಕ್ಕೆ ಬರಸಿಡಿದು ಬಡಿದಂತೆ ಘಾತವಾಗುತ್ತಿರುವುದು ದೇವಿ, ಘಾತವಾಗುತ್ತಿರುವುದು. ಇಂತಹ ಅಪನಿಂದನೆಯಿಂದ ನಾವು ಬದುಕಿರುವುದಕ್ಕಿಂತ ಸಾಯುವುದೇ ಲೇಸು ದೇವಿ, ಸಾಯುವುದೇ ಲೇಸು. ಪ್ರಾಣೇಶ್ವರ, ಶಾಂತರಾಗಿ ಸ್ವಾಮಿ. ನಾವು ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ಪ್ರಯೋಜನವಾದರೆ ಏನು? ಬೇಡಿ. ಆ ಗೌರಿ ದೇವಿಯು ನಮಗೆ ಯಾವುದು ರೂಪದಲ್ಲಾದರೂ ಹೆಣ್ಣು ಮಗವನ್ನು ಕರುಣಿಸುವಳು. ಅದು ನೋಡಿ ಸ್ವಾಮಿ, ನಾರದ ಮಾತು ಬರ್ತಿರುವರೆ, ಹಾಗೆ ಆಗಲಿ ದೇವಿ. ಕರುಣಾಭರಣ ನಾರಾಯಣ ಕಮಲ ರಮಣ ನಾರಾಯಣ 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 ಕರುಣಾಭರಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ನಾರಾಯಣ ನಾರಾಯಣ.
ರಾಜದಂಪತಿಗಳೇ, ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಪೂಜ್ಯರೇ, ಈ ಕಾಶಿರಾಜ, ಪೀಠವನ್ನು ನಡೆಸಿ. ಹಾಗೆ ಆಗಲಿ, ಬಹಳ ಸಂತೋಷ. ಪೂಜ್ಯರೇ, ಏಕೆ ಇಷ್ಟೊಂದು ಚಿಂತೆಯಿಂದಿರಲು ಕಾರಣವೇನು? ಪೂಜ್ಯರೇ, ನಮ್ಮ ಮನಸ್ಸಿನ ಚಿಂತೆ ಎಂದು ಏನಂತಾನೆ ಹೇಳಲಿ ಪೂಜ್ಯರೇ. ಪೂಜ್ಯರೇ, ಕಾಶಿರಾಜ, ನಾವು ಏನೆಂದು ಹೇಳಲಿ? ನಮಗೊಬ್ಬ ಕುಮಾರನಿರುವನು. ಈ ನಾಡಿನ ಪ್ರಜೆಗಳೆಲ್ಲರೂ ಹೆಣ್ಣು ಮಕ್ಕಳಿಲ್ಲದ ಬಂಜೆ ಅರಸರೆಂದು ನಮ್ಮನ್ನು ಆಡಿಕೊಳ್ಳುತ್ತಿರುವರು. ಅದಕ್ಕಾಗಿ ನಾವು ದುಃಖಿಸುತ್ತಿರುವವು ಪೂಜ್ಯರೇ. ಇದಕ್ಕೊಂದು ಉಪಾಯವನ್ನು ಕಲ್ಪಿಸಿ ಇದೋ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವುದು ಪೂಜ್ಯರೇ. ರಾಜದಂಪತಿಗಳೇ, ಪೂಜ್ಯರೇ, ಇದಕ್ಕಾಗಿ ಇಷ್ಟೊಂದು ಯೋಚನೆ ಮಾಡಬೇಕೆ? ಹಿಂದೆ ಮಕ್ಕಳಿಲ್ಲದೆ ತ್ರಿಶಂಕು, ಅಜಮಿಳ, ದಶರಥರು ಇವರೆಲ್ಲರೂ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಲಿಲ್ಲವೇ? ಅವರಂತೆ ನೀವಿಬ್ಬರು ನಿಮ್ಮ ಕುಲದೇವಿಯಾದ ಜಗದಾಂಬೆಯ ಯಾಗವನ್ನು ಮಾಡಿರಿ. ಆ ಕ್ಷಣದಲ್ಲಿಯೇ ನಿಮಗೆ ಪುತ್ರಿಯು ಜನಿಸುವಳು. ಆ ಪುತ್ರಿಯಿಂದಲೇ ಈ ಲೋಕದಲ್ಲಿ ದಾನವರಾದ ಜರಾಸಂಧ, ಶಿಶುಪಾಲ, ದಂತವಕ್ರರ ಗರ್ವನಾಶವಾಗಿ ಲೋಕ ಕಲ್ಯಾಣವು ಪ್ರಾಪ್ತವಾಗುವುದು. ಕಾಶಿರಾಜ, ಪೂಜ್ಯರೇ, ತಥಾಸ್ತು. ನಾನಿನ್ನು ಬರಲೇ? ಪೂಜ್ಯರೇ, ಕಾಶಿರಾಜ, ನಿಮ್ಮ ಇಷ್ಟದಂತೆ ಯಾಗದೀಕ್ಷಬದ್ಧರಾಗಿರುವರು. ಪೂಜ್ಯರೇ, ತಾವೇನು ದಯಮಾಡಿಸಿ ಪೂಜ್ಯರೇ. ಹಾಗಾಗಲಿ ಕಾಶಿರಾಜ, ನಾನಿನ್ನು ಬರಬೇಕು. ನಾರಾಯಣ ನಾರಾಯಣ. ಹಾಗೆ ಆಗಲಿ. ನಿನ್ನ ಇಷ್ಟದಂತೆ ಜಗದಾಂಬೆ ಯಾಗವನ್ನು ಮಾಡೋಣ ನಡೆ. ಹಾಗೆ ಆಗಲಿ ಸ್ವಾಮಿ. ಶಿವಮಯವು
ಪರಮೇಶ್ವರನಿಗೆ ನಮಸ್ಕರಿಸುವೆನು. ಪಾರ್ವತಿ, ನಿನಗೆ ಮಂಗಳವಾಗಲಿ. ಪರಮೇಶ್ವರ, ಇದೇ ಪಾರ್ವತಿ, ಸಕಲ ಜೀವರಾಶಿಗಳಿಗೂ ಸಹ ಆಧಾರಕರ್ತನಾದ ತಾವು ಈ ದಿವಸ ಇಷ್ಟೊಂದು ಮೌನದಿಂದಿರಲು ಕಾರಣವೇನು ಸ್ವಾಮಿ? ಪಾರ್ವತಿ, ಓಂಕಾರದಲ್ಲಿ ಬೆರೆತು ನೀ ನನಗೆ ಪ್ರಿಯನಾದೆ, ಜೇಂಕಾರದಲ್ಲಿ ಕಲೆತು ನೀ ನನ್ನಲ್ಲಿ ಒಂದಾದೆ, ಆನಂದದಿ ನಲಿದಾಡುವ ಈ ಗಿರಿಯ ಮಡಿಲೊಳಗೆ, ಆನಂದದಿ ಒಂದಾಗುವ ಈ ಸುದ್ದಿಯ ಜಗದೊಳಗೆ. ಓಂಕಾರದಲ್ಲಿ ಬೆರೆತು ನೀ ನನಗೆ ಪ್ರಿಯಳಾದೆ, ಜೇಂಕಾರದಲ್ಲಿ ಕಲೆತು ನೀ ನನ್ನಲ್ಲಿ ಒಂದಾದೆ, ಆನಂದದಿ ನಲಿದಾಡುವ ಈ ಗಿರಿಯ ಮಡಿಲೊಳಗೆ, ಆನಂದದಿ ಒಂದಾಗುವ ಈ ಸೃಷ್ಟಿಯ ಜಗದೊಳಗೆ. ನನ್ನ ಮಾನಸ ಮಂದಿರದಲ್ಲಿ ಪ್ರಿಯ ನೀನೇ ತುಂಬಿರುವೆ, ನಾನೆಲ್ಲಿ ನೋಡಿದರಲ್ಲಿ ಶಿವ ನೀನೇ ಕಾಣುವೆ, ಆನಂದದಿ ಒಂದಾಗುವ ಈ ಗಿರಿಯ ಮಡಿಲೊಳಗೆ, ಅನುರಾಗದಿ ತೇಲಾಡುವ ಈ ಸೃಷ್ಟಿಯ ಬಳಲೊಳಗೆ. ಎಲ್ಲಿ ನೀನು ನೆಲೆಗೊಳ್ಳುವೆಯೋ ಅಲ್ಲೇ ನನ್ನ ಕೈಲಾಸ, ಎಲ್ಲಿ ಎಲ್ಲಿ ನೀನು ನೆಲೆಗೊಳ್ಳುವೆಯೋ ಅಲ್ಲೇ ನನ್ನ ಕೈಲಾಸ, ಎಲ್ಲಿ ನನ್ನ ದೇವಿಯೋ ಅಲ್ಲೇ ನನ್ನ ವಾಸ. ಪಾರ್ವತಿ, ಸ್ವಾಮಿ, ಎಲ್ಲಿ ನೀನು ನೆಲೆಗೊಳ್ಳುವೆಯೋ ಅಲ್ಲೇ ನನ್ನ ಕೈಲಾಸ, ಎಲ್ಲಿ ನನ್ನ ದೇವಿಯೋ ಅಲ್ಲೇ ನನ್ನ ವಾಸ, ನಿನ್ನ ಪ್ರೀತಿ ಕರೆಯಲು ಕೇಳಿ ಧಾವಿಸಿ ನಾ ಬಂದೆ, ನನ್ನ ನಿರಾಕಾರವ ತೊರೆದು ವಿಶ್ವರೂಪಿಯಾಗಿ ನಿಂತೆ. ಪಾರ್ವತಿ, ಎಲ್ಲಿ ನೀನು ನೆಲೆಗೊಳ್ಳುವೆಯೋ ಅಲ್ಲೇ ನನ್ನ ಕೈಲಾಸ, ಎಲ್ಲಿ ನನ್ನ ದೇವಿಯೋ ಅಲ್ಲೇ ನನ್ನ ವಾಸ, ಲಾವಣಿಯೇ ದಾರಿಣಿಯೇ ರಾಗಿಣಿಯೇ ಶಿವರಂಗಿಣಿಯೇ. ಪಾರ್ವತಿ, ಲಾವಣಿಯೇ ದಾರಿಣಿಯೇ ರಾಗಿಣಿಯೇ ಶಿವರಂಗಿಣಿಯೇ, ಇನಿಯೇ ಮನದಿನಿಯೇ ಶಿವಶಂಕರನಾಥಯೇ. ಇನಿಯೇ ಮನದಿನಿಯೇ ಶಿವಶಂಕರನಾಥಕಿಯೇ. ನನ್ನ ಮಾನಸ ಮಂದಿರದಲ್ಲಿ ಪ್ರಿಯ ನನಗೆ ತುಂಬಿರುವೆ, ನಾನೆಲ್ಲಿ ನೋಡಿದರಲ್ಲಿ ಶಿವ ನೀನೇ ಕಾಣುವೆ, ಆನಂದದಿ ಒಂದಾಗುವ ಈ ಗಿರಿಯ ಬಳಲೊಳಗೆ, ಅನುರಾಗದಿ ತೇಲಾಡುವ ಈ ಸೃಷ್ಟಿಯ ಬಳಲೊಳಗೆ.
ಶಂಕರನ ಸಖಿ ಓಂಕಾರದಲ್ಲಿ ಬೆರೆತು ನೀ ನನಗೆ ಪ್ರಿಯಳಾದೆ ಏಕಾರದಲ್ಲಿ ಕಲೆತು ನೀ ನನ್ನರಿವಂತಾದೆ ಆನಂದದಿ ನಲಿದಾಡುವ ಈ ಗಿರಿಯ ಮಡಿಲೊಳಗೆ ಆನಂದದಿ ಒಂದಾಗುವ ಈ ಸುದ್ದಿಯ ಜಗದೊಳಗೆ. ಪಾರ್ವತಿ, ಸ್ವಾಮಿ, ಲೋಕದಲ್ಲಿ ಅನ್ನರಕ್ಷಕನೆನಿಸಿಕೊಂಡು ಲೋಕೋದ್ಧಾರವನ್ನು ಮಾಡುತ್ತಿರುವೆನು. ನಾನು ಒಂದು ದಿನ ಮರೆಯಾದರೆ ಸಕಲ ಚರಾಚರ ಪ್ರಾಣಿಗಳೆಲ್ಲ ಅನ್ನದಾತ ಅನ್ನದಾತ ಎಂದು ಹಂಬಲಿಸುತ್ತಿರುವರು. ಪಾರ್ವತಿ ಸ್ವಾಮಿ, ಪಾರ್ವತಿ, ಕ್ಷಣ ಕ್ಷಣಕ್ಕೂ ನನ್ನ ಜ್ಞಾನ ದೃಷ್ಟಿಯು ಭಕ್ತರಿಗಾಗಿಯೇ ಸೆಳೆಯುವುದು. ಹೀಗಿರುವಾಗ ಭಕ್ತರ ಚಿಂತೆ ಅಲ್ಲದೆ ಮತ್ತೇನು ದೇವಿ? ದೇವ, ಈ ಜಗತ್ತಿನಲ್ಲಿ ಅನ್ನ ನೀಡುವ ಶಕ್ತಿಯು ನಿಮಗಲ್ಲೇನೆ ಮತ್ಯಾರಿಗಿರುವುದು ಸ್ವಾಮಿ? ಪಾರ್ವತಿ, ದೇವ, ಈ ದಿನ ಸಕಲ ಜೀವಿಗಳಿಗೂ ಅನ್ನಾರ್ಪಣೆಯನ್ನು ಮಾಡಿರುವುದು. ಈ ಸಮಯದಲ್ಲಿ ಯಾವ ಭಕ್ತರ ಚಿಂತೆಯೂ ನನಗಿಲ್ಲ. ನಿನ್ನ ಕಲ್ಯಾಣವಾದ ಮೇಲೆ ನಿನ್ನ ಮೋಹದಲ್ಲಿ ಬೆರೆತ ನಾನೇ ಧನ್ಯನಲ್ಲದೆ ದೇವಿ? ಹೌದು ಸ್ವಾಮಿ, ನಾನು ಸಹ ನಿಮ್ಮನ್ನು ಪಡೆದ ನಾನು ಸಹ ಧನ್ಯನಲ್ಲವೇ ಸ್ವಾಮಿ? ಪಾರ್ವತಿ, ದೇವ, ನಿನ್ನ ಪ್ರೇಮದ ಸವಿನುಡಿಯನ್ನು ಕೇಳುತ್ತಿದ್ದರೆ ಆನಂದ ಸಾಗರದಲ್ಲಿ ಮುಳುಗಿದಂತಾಯಿತು. ಈ ನಿನ್ನ ಕುಡಿ ನೋಟದಿಂದ ಕಾಮದ ಕಣ್ಣುಗಳನ್ನು ತೆರೆಯುತ್ತಾ ನಿನ್ನಯ ಹೃದಯದ ಮಧ್ಯದಲ್ಲಿ ನಿದ್ರಿಸಿ ನನ್ನ ಆಯಾಸವನ್ನು ಕಳೆಯಬೇಕೆಂಬುದೇ ನನ್ನ ಆಸೆ. ಪಾರ್ವತಿ, ಸ್ವಾಮಿ, ಪಾರ್ವತಿ, ಇದಕ್ಕೆ ನಿನ್ನ ಸಮ್ಮತವೇ? ದೇವ, ಸದಾ ಕಾಲದಲ್ಲಿಯೂ ಸಹ ನಿಮ್ಮೊಡನೆ ಆನಂದದಿಂದ ಕಾಲವನ್ನು ಕಳೆಯಬೇಕೆಂಬುದು ನನಗೂ ಸಹ ಅದೇ ಬಯಕೆಯಾಗಿರುವುದು ಸ್ವಾಮಿ. ಪಾರ್ವತಿ, ಈ ದಿನದ ಸಂತೋಷದಲ್ಲಿ ಎಷ್ಟು ದಿನ ನಿನ್ನ ಜೊತೆಯಲ್ಲಿ ಕಾಲವನ್ನು ಕಳೆದರೂ ಈ ನನ್ನ ಸಂತೋಷಕ್ಕೆ ಪಾರೇ ಇಲ್ಲ. ಈ ನಿನ್ನ ಮೃದು ತುಟಿಗಳಿಂದ ನಿನ್ನ ಸವಿನುಡಿಗಳನ್ನು ಕೇಳುತ್ತಿದ್ದರೆ ಆನಂದ ಸಾಗರದಲ್ಲಿ ಮುಳುಗಿದಂತಾಯಿತು. ಹೌದು ಸ್ವಾಮಿ, ನಾನು ಸಹ ನಿಮ್ಮನ್ನು ಕೂಡಿ ಆನಂದ ಸಾಗರವನ್ನೇ ಸೇರಿದಂತಾಯಿತು ದೇವ. ಪಾರ್ವತಿ, ಈ ಬಳಿ ಬಂದಾಗ ಏನೋ ಆವೇಗ. ಈ ಬಳಿ ಬಂದಾಗ ಏನೋ ಆವೇಗ. ಕಣ್ಣ ತುಂಬ ನಿನ್ನ ಬಿಂಬ
ಆತ ನೋಡಿ, ಯಾರೋ ಭಕ್ತರು ನಿಮ್ಮನ್ನೇ ಕುರಿತು ತಪಸ್ಸನ್ನಾಚರಿಸ್ತಿರುವರು ಸ್ವಾಮಿ. ಪಾರ್ವತಿ, ಭಕ್ತರು ಬೇಡಿದ ವರವನ್ನು ಕೊಡುವುದು ದೇವತೆಗಳಾದ ನಮ್ಮ ಕರ್ತವ್ಯವಲ್ಲವೇ? ಒಂದು ವೇಳೆ ನಾವು ಭಕ್ತರಿಗೆ ವರವನ್ನು ಕೊಡದರೆ ಅವರು ಜೀವಂತವಾಗಿ ಉಳಿಯುವುದಿಲ್ಲ. ಒಂದು ವೇಳೆ ಅವರು ಪ್ರಾಣವನ್ನು ಬಿಟ್ಟರೆ ಭಕ್ತರ ದೋಷಕ್ಕೆ ಗುರಿಯಾಗಬೇಕಾಗುವುದು. ಪಾರ್ವತಿ, ಸ್ವಾಮಿ, ಬಾ ಪಾರ್ವತಿ, ಭಕ್ತರಿಗೆ ವರವನ್ನು ಕೊಡಲು ಹೋಗೋಣ. ಹಾಗೆ ಆಗಲಿ ಸ್ವಾಮಿ.